ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸ್ಟಾರ್ ಸಂತು ಮಾತಾಡ್ತಿದ್ದೀನಿ. ಏನಪ್ಪ ಇದು ನಿನ್ನೆ ವರಮಹಾಲಕ್ಷ್ಮಿ ವಿಡಿಯೋ ಎಲ್ಲ ಹಾಕ್ಬಿಟ್ಟು ಇಮಿಡಿಯೇಟ್ ಮತ್ತೆ ಬಂದವನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ತುಂಬಾ ದಿನಗಳಿಂದ ನಿಮ್ಮ ಹತ್ರ ಒಂದು ವಿಚಾರನ ನಾನು ಹೇಳ್ಕೋಬೇಕಾಗಿತ್ತು, ಮನಸ್ಸಲ್ಲಿರೋ ನೋವನ್ನ ತೋಡ್ಕೋಬೇಕಾಗಿತ್ತು. ಬಟ್ ಅದಕ್ಕೊಂದು ಒಳ್ಳೆ ಸಮಯ ಸಿಕ್ಕಿರ್ಲಿಲ್ಲ. ಬಟ್ ಇದು ಒಂದು ಒಳ್ಳೆ ಸಮಯ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ತುಕ್ಕು ಮಕ್ಕು ಅಂತ ಅಲ್ವಾ? ತುಕ್ಕು ಮಕ್ಕು, ನಾನು ತುಕಾಲಿ ಸಂತೋಷು ಇಲ್ಲ ಮಾನಸ ತುಕಾಲಿ ಸಂತೋಷು ಮಾನಸ ಆ ತರ ನಾನು ಯೂಟ್ಯೂಬ್ ಚಾನಲ್ ಮಾಡಿಲ್ಲ. ನಾನ್ ಮಾಡಿರೋದೇ ತುಕ್ಕು ಮಕ್ಕು, ಒಂದು ಯುನೀಕ್ ಆಗಿರ್ಬೇಕು. ತುಕ್ಕು ಅಂದ್ರೆ ನಾನು, ಮಕ್ಕು ಅಂದ್ರೆ ಮಾನಸ ಅಂದ್ಬಿಟ್ಟು ಎರಡರಲ್ಲೂ ಶಾರ್ಟ್ ಫಾರ್ಮ್ ತಗೊಂಡು ತುಕ್ಕು ಮಕ್ಕು ಅಂತ ಯೂಟ್ಯೂಬ್ ಚಾನಲ್ ಇಟ್ಟಿದ್ವಿ. ಸೊ ಇದರಲ್ಲಿ ಗೇಮ್ಸ್ಗಳನ್ನ ಆಡಿ ಪ್ರತಿಯೊಂದು ಏನೇನೋ ಮಾಡಿದೀವಿ. ಕೊನೆಗೆ ಪರವಾಗಿಲ್ಲಪ್ಪ, ಗೇಮ್ಗಳು ಯಾವ್ದು ರೀಚ್ ಆಗ್ತಿಲ್ಲ, ಜಸ್ಟ್ ನಮ್ದು ನನ್ನ ಹೆಂಡತಿ ವಿಚಾರ ಆದ್ರೆ ಜನ ನೋಡ್ಬೋದೇನೋ, ನಮ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಮನೆ ಹೋಮ್ ಟೂರು, ನಾನು ಹೆಂಗ್ ಬೆಳೆದ್ ಬಂದೆ, ನನ್ನ ಹತ್ರ ಕಾರ್ಗಳು ಎಷ್ಟಿದೆ, ಸೊ ನನ್ನ ವಿಡಿಯೋಸ್ನ ನೀವು ನೋಡ್ತೀರಾ, ನಿಮ್ಗೊಂದು ವಿಚಾರ ತಿಳಿಸ್ಬೇಕು ಅಂತ ಅಷ್ಟೇ. ಇದ್ರಲ್ಲಿ ಯಾವುದೇ ದುಡ್ಡು ಮಾಡ್ಕೊಬೇಕು ಅಂತಾನೆ ಏನಿಲ್ಲ. ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ 2 ರಿಂದ 3 ಲಕ್ಷ ರೂಪಾಯಿ ಕಳೆದ್ಬಿಟ್ಟಿದ್ದೀನಿ ನಾನು. ಬಟ್ ಆದ್ರೆ ಯೂಟ್ಯೂಬ್ ನಲ್ಲಿ ಇದುವರೆಗೂ 1 ರೂಪಾಯಿ ದುಡ್ಡು ಬಂದಿಲ್ಲ ನನಗೆ. ಬಟ್ ಏನಂದ್ರೆ, ಸೊ ನಾವೊಂದು ಏನೋ ಒಂದು ನಮ್ದು ಒಂದು ಕೆಲಸ, ನಾವು ಒಂದ್ ಏನೋ ಮಾಡಿದೀವಿ, ಒಂದು ಯೂಟ್ಯೂಬ್ ಚಾನಲ್ ಜನಕ್ಕೆ ರೀಚ್ ಆಗ್ಲಿ, ನಾವೇನ್ ಮಾಡ್ತಿದ್ವಿ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಮಾಡ್ಬಿಡ್ತೀವಿ ಅಂತ ಏನೋ ಒಂದು ಹೇಳ್ಕೊಳಕ್ ಒಂದ್ ಇರ್ಲಿ ಅಂತ ಮಾಡಿದ್ವಿ ಅದನ್ನ. ಸೊ ಆದ್ರೆ ನಮ್ ಗ್ರಾಚಾರ ನೋಡಿ ಹೆಂಗಿದೆ ಅಂತ. ತುಕ್ಕು ಮಕ್ಕು ಅಂತ ನಾವು ಮಾಡಿ ತುಕಾಲಿ ಸಂತು ಬೆಂಗಳೂರು ಹೊಸಮನೆ ಹೋಮ್ ಟೂರ್ ಅಂತ ಮಾಡಿದ್ವಿ. ತುಕಾಲಿ ಸಂತು ಹೊಸಮನೆ ಹೋಮ್ ಟೂರ್ ಅಂತ ಮಾಡಿದ್ವಿ. ಸೇಮ್ ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಿದ್ದಾರೆ, 73,000 ಓಡಿದೆ. ಅದು ತುಕಾಲಿ ಸಂತೋಷ್ ಅಂದ್ರೆ ನನ್ನ ಫೋಟೋ ಹಾಕಿ ಬಿಗ್ ಬಾಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ನಾನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಇವತ್ತೊಂದಿನ ಸಮಸ್ಯೆ ಆಗಿರೋದಲ್ಲ. ನಮ್ಮ ತಾಯಣಗೂ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಇಂದ ಬಂದಾಗ ಮ್ಯಾಕ್ಸಿಮಮ್ ನನ್ಗೆ ಒಂದು 250K ಫಾಲೋವರ್ಸ್ ಇರ್ಬೇಕಾಗಿತ್ತು. ಪೇಜೇ ಹೋಗಿದೆ, ಪೇಜ್ ಡಿಲೀಟ್ ಮಾಡಾಕಿದ್, ಪೇಜ್ ಹ್ಯಾಕ್ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಅಟ್ಲೀಸ್ಟ್ ಇಮಿಡಿಯೇಟ್ ಇನ್ನೊಂದು ಪೇಜ್ ಮಾಡಿದೆ, ಅದನ್ನು ಹ್ಯಾಕ್ ಮಾಡಿದ್ರು. ನಮ್ಮ ಮಾನಸೊಂದು 50,000 ಫಾಲೋವರ್ಸ್ ಇತ್ತು, ಅದನ್ನು ಹ್ಯಾಕ್ ಮಾಡಿದ್ರು. ಪ್ರತಿ ಸಲಿನೂ ನಮ್ಗೆ ಯಾಕಿಂಗ್ ಆಗ್ತೈತೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಮಾಡ್ತಾರೆ, ಯಾರೋ ಒಬ್ಬ ಮಾಡ್ತಾವನೆ ಅಂತ ನನಗೆ ಮೊದ್ಲಿಂದನೂ ಡೌಟ್ ಇದೆ. ಅವ್ನು ಯಾವನು ಅಂತ ಗೊತ್ತಿಲ್ಲ. ನಾವೇನ್ ಯಾರು ಎಡ ಬಲಕ್ ಹೋಗವ್ರಲ್ಲ, ನಾವು ಯಾರ ಬಗ್ಗೆ ಮಾತಾಡೋರಲ್ಲ. ನಾನು ಯಾವ ವಿಚಾರನೂ ಬಂದು ಪಾಸಿಟಿವ್ ಆರ್ ನೆಗೆಟಿವ್ ಹೇಳೋನಲ್ಲ. ನನ್ನ ಹೆಂಡತಿ ಬಗ್ಗೆ ಅಷ್ಟೊಂದು ನೆಗೆಟಿವ್ ಟ್ರೋಲ್ ಆಯ್ತು, ಅವಾಗ್ಲೂ ನಾನು ಬಂದು ನೀವ್ ಯಾಕೆ ಟ್ರೋಲ್ ಮಾಡಿದ್ರಿ ಅಂತಾನೂ ನಾನು ಕೇಳಲಿಲ್ಲ, ಪಾಸಿಟಿವ್ ಆಗೇ ತಗೊಂಡೆ. ನಾನು ಯಾರ ಬಗ್ಗೆನೂ ಮಾತಾಡೋನಲ್ಲ. ಬಟ್ ಇವತ್ತು ಹೇಳ್ಕೋಬೇಕು ಅಂತ ಅನಿಸ್ತೈತೆ, ಹೇಳ್ತಾ ಇದೀನಿ. ನನಗೆ ಒಂಥರ ಬೇಜಾರಾಗ್ತೈತೆ. ಇಮಿಡಿಯೇಟ್ ಸಂತು ಹತ್ರ ಎಷ್ಟು ಗಾಡಿಗಳಿವೆ, ನನ್ನ ಫೋಟೋ ಹಾಕಿ ಯಾರೋ ಇಮಿಡಿಯೇಟ್ ಒಂದು ಕಮೆಂಟ್ ಹಾಕ್ತಾರೆ, ಸಂತು ನಿಮ್ ಮನೆ ಮುಂದೆ ಉಯ್ಯಾಲೆ ಇದೆ, ಅದನ್ನ ತೂಗಕ್ ಬಿಡ್ಬೇಡಿ, ತೂಗಿದ್ರೆ ಮನೇಲಿ ಒಂದ್ ಸ್ವಲ್ಪ ಜಗಳ ಆಗ್ತವೆ ಅಥವಾ ಏನಾದ್ರೂ ಇನ್ಬ್ಯಾಲೆನ್ಸ್ ಆಗುತ್ತೆ, ಬೇಡ ಮನೇನು ತೂಗ್ತಾ ಇರುತ್ತೆ, ಅದನ್ನ ತೆಗೆದು ಹಿಂದೆ ಇಡಿ ಅಂತ. ನಿಮ್ಮ ಸಂತೋಷನಿಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಅಂತ ಕಮೆಂಟ್ ಬಂದಿದೆ. ಈಗ ಅಪ್ಲೈ ಮಾಡಿ ನೋಡಿ, ಪೇಜ್ ತೋರಿಸಿ ನಿಮ್ಗೆ. ಇದೇ ಪೇಜ್ ಕಾಣಿಸ್ತಾ ಇದೆಯಾ, ತುಕಾಲಿ ಸಂತೋಷ್ ಅಂತ. ಒಂದು ಕಂಟೆಂಟ್ ನ ಡಿಲೀಟ್ ಮಾಡಿಸಿದ್ದೀನಿ. ಬೆಂಗಳೂರು ಹೊಸಮನೆ ಹೋಮ್ ಟೂರ್ ಅನ್ನೋದು ಇಮಿಡಿಯೇಟ್ ಕಾಪಿರೈಟ್ಸ್ ಪ್ರಾಬ್ಲಮ್ ಮಾಡಿ ಕಾಪಿರೈಟ್ಸ್ ಅಂತ ಹಾಕಿ ಅದನ್ನ ಡಿಲೀಟ್ ಮಾಡಿಸಿದ್ದೀನಿ. ನೋಡಿ ಸೇಮ್. ಯಾಕೆ ಹಿಂಗ್ ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ, ನಮ್ಮ ಅಪ್ಡೇಟ್ನೇ ಹಾಕೋದ್ ಬಿಟ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಯೂಟ್ಯೂಬ್ ನಲ್ಲಿ ನನ್ನನ್ನು ಪ್ರೀತಿಸೋ ಒಂದಷ್ಟು ಜನ ಹೃದಯಗಳಿದೆ, ನನ್ನನ್ನು ಪ್ರೀತಿಸೋರು ಇದ್ದಾರೆ. ಅವ್ರು ಏನ್ ಗೊತ್ತಾ, ನನ್ನನ್ನು ಪ್ರೀತಿಸೋರು ದೇವರನಾಗ್ಲೂ ನನ್ನನ್ನು ಜಾಸ್ತಿ ಇಷ್ಟಪಡ್ತಾರೆ. ಅವ್ರಿಗೋಸ್ಕರನಾದ್ರೂ ಅಟ್ಲೀಸ್ಟ್ ನಾನು 100 ಬ್ಯಾಡ್ ಕಮೆಂಟ್ಸ್ ಬಂದ್ರು ಎದುರೋನಲ್ಲ ರೀ, ನನಗೊಂದು 3 ಪಾಸಿಟಿವ್ ಕಮೆಂಟ್ಸ್ ಬರುತ್ತಲ್ಲ, ಅದಕ್ಕೋಸ್ಕರ ಪ್ರೀತಿಸೋನು ಅಷ್ಟೇ ನಾನು. ಅವತ್ತು ಫಸ್ಟ್ ಟೈಮ್ ನಮ್ಮ ಮನೆ ಹೋಮ್ ಟೂರ್ ಮಾಡಿ ನಾನು ವಿಡಿಯೋ ಹಾಕಿದೆ. ಸುಮಾರು 500 ರಿಂದ 600 700 800 ಕಮೆಂಟ್ಗಳು ಬರೀ ಪಾಸಿಟಿವ್ ಕಮೆಂಟ್ ಬಂದಿದೆ. ನಂಗೆ ಭಾರಿ ಖುಷಿ ಆಯ್ತು. ಅಯ್ಯಯ್ಯೋ, ನನ್ನನ್ನು ಇಷ್ಟೊಂದು ಜನ ಪ್ರೀತಿಸ್ತಾರಲ್ಲ ಅಂತ. ನನ್ನನ್ನು ಹೆಂಗೆಲ್ಲ ಟ್ರೋಲ್ ಮಾಡಿದ್ರಿ, ಆಡ್ಕತ್ತೀರಿ, ಬೈತೀರಿ, ನಾನು ಯಾವ್ದಕ್ಕಾರ ರಿಪ್ಲೈ ಮಾಡ್ತೀನ. ಸೊ ಬೈಯೋರು ಇರೋದೇ ಬೆಳೆಯೋದಕ್ಕೆ ಅಂತ ತಿಳ್ಕೊಂಡು ಬದುಕ್ತಾ ಇರೋನು ನಾನು ಯಾವತ್ತೂ ಯಾರನ್ನೂ ನಿನ್ಸಲ್ಲ, ಬೇಜಾರು ಮಾಡಲ್ಲ. ನಾವಾಯ್ತು, ನಮ್ಮ ಜೀವನ ಆಯ್ತು, ನಾವು ಯಾರಿಗೂ ಕೆಡುಕು ಮಾಡಿದವ್ರಲ್ಲ. ಏನೋ ಅಲ್ಪ ಸ್ವಲ್ಪ ಕೂಡಿ ಇಟ್ಕೊಂಡು ಒಂದು ಮನೆ ಕಟ್ಕೊಂಡು ಒಂದೇನೋ ಒಂದು ಸಣ್ಣ ಜೀವನ ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಗಿಸ್ತೀವಿ. ನಮ್ಮ ಕಾಮಿಡಿಯಿಂದ ನಗೋರು ನಕ್ಕಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಎಷ್ಟೋ ಜನ ಬಂದು ಹೇಳ್ತಾರೆ. ಬಟ್ ಈ ತರ ಒಂದು ಫೇಕ್ ಚಾನೆಲ್ಗಳನ್ನ ನಮ್ಮ ಮೇಲೇನೆ ಹಾಕಿದ್ರೆ ನಮ್ಗೆ ಬೇಜಾರಾಗುತ್ತೆ. ಸೇಮ್ ವಿಡಿಯೋ ಇಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ, ನಂದು ನನ್ನ ಹೆಂಡತಿ ಫೋಟೋ ಹಾಕಿ ತುಕಾಲಿ ಸಂತೋಷ್ ಅಂತ ಹಾಕಿ ನೋಡಿ ಬಿಗ್ ಬಾಸ್ ಫೋಟೋ ಇದು ಸೇಮ್. ಇದು ಹೆಂಗ್ ಮಾಡೋದು? ಬಿಗ್ ಬಾಸ್ ಇಂದ ಬರೋ ವರ್ಷದೊಳಗೆ ಯಾರ ಕಣೆ ತುಕಾಲಿ ಸಂತೋಷ್ ಅಫಿಷಿಯಲ್ ಪೇಜ್ ಅಂತ ಹಾಕೊಂಡು 200K ಫಾಲೋವರ್ಸ್ ಮಾಡ್ಕೊಂಡಿದ್ರು. ನಾವು ಕೇಳೋದಕ್ಕೆ, ಅಣ್ಣ ಚೆನ್ನಾಗಿ ಆಗ್ತಾ ಇದೀಯ ಅಣ್ಣ, ಆಗ್ಲಪ್ಪ ಪರವಾಗಿಲ್ಲ ಹಾಕು, ಪಾಸಿಟಿವ್ ಮಾಡಾಕಪ್ಪ, ನೆಗೆಟಿವ್ ಮಾಡಾಕ್ಬೇಡ ಅಂತ ಹೇಳಿದ್ರು.
ಅವನೊಂದು ವಾರ 15 ದಿವಸ ಬಿಟ್ಕೊಂಡು ನನ್ನ ಅಭಿಮಾನಿ ಅಂತ ತಿಳ್ಕೊಂಡು ಹೇಳ್ದೆ. ವಾರ 15 ದಿವಸ ಬಿಟ್ಟು ನೋಡಿದ್ರೆ ಅವನೇ ಬೇರೆ ಪೇಜ್ ಹಾಕೊಂಡು ಬೇರೆ ಹೆಸರು ಚೇಂಜ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಓಡಿಸ್ಕೊಂಡ. ನಾವು ಅವಾಗ್ಲೂ ಕೇಳಕ್ ಹೋಗಿಲ್ಲ, ನಾವು ಮಾಡಿದ್ದೆ ನಮ್ಗಿಲ್ಲ, ಬೇರೆಯವ್ರದ್ದೆಲ್ಲ ಯಾಕಪ್ಪ, ನನ್ನಿಂದ ಆಗಿದ್ಯಾ, ಆಗ್ಲಿ ಬಿಡು, ನಾವು ತಲೆ ಕೆಡ್ಸ್ಕೊಳ್ಳೋರಲ್ಲ. ಆದ್ರೆ ಸೀರಿಯಸ್ಲಿ ನನಗೆ ತುಂಬಾ ಬೇಜಾರಾಗುತ್ತೆ. ಏನೋ ಒಂದು ನಿಮ್ಮೆಲ್ರಿಗೂ ತೋರಿಸ್ಬೇಕು ಅನ್ನೋ ಆಸೆ. ಏನೋ ಒಂದು ನಿಮ್ಮೆಲ್ರಿಗೂ ನಾವು ಕಾಮಿಡಿ ವಿಡಿಯೋಸ್ಗಳನ್ನ ಮಾಡಿ ಅಥವಾ ನಮ್ಮ ಮನೆಯದು ನಮ್ಮ ಪರ್ಸನಲ್ ವಿಡಿಯೋಸ್ನೋ ಏನಾದರೂ ನಿಮ್ಗೆ ತೋರಿಸಿದ್ರೆ ನೀವು ನನಗೆ ಖುಷಿ ಪಟ್ಟು ಒಂದಷ್ಟು ಪಾಸಿಟಿವ್ ಕಮೆಂಟ್ಗಳು ಹಾಕಿದ್ರೆ ನಂಗೆ ಖುಷಿ ಆಗುತ್ತೆ. ನಿಜವಾಗ್ಲೂ ನನ್ನ ಹೆಂಡ್ತಿಗೆ ತುಂಬಾ ಬೇಜಾರಾಗಿದೆ. ಯಾಕೆ ಬೇಜಾರಾಗಿದೆ ಅಂದ್ರೆ, ಅವಳು ಯಾವಾಗ ಇನ್ಸ್ಟಾಗ್ರಾಮ್ನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೋ ಅವಾಗೆಲ್ಲ ಹ್ಯಾಕ್ ಆಗುತ್ತೆ. ಒಂದು 10,000 ಫಾಲೋವರ್ಸ್ ಬಂದ್ರೆ ಸಾಕು, ಹ್ಯಾಕ್ ಆಗೋಗುತ್ತೆ. ಇದೇ ರೀತಿ ಆಗ್ತಾ ಇದೆ. ಸದ್ಯ ನನ್ನೊಂದು 77,000 ಫಾಲೋವರ್ಸ್ ಇದೆ. ಅದು ಯಾವಾಗ ಹ್ಯಾಕ್ ಆಗುತ್ತೋ ಗೊತ್ತಿಲ್ಲ. ನಾನಂತೂ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ನಮ್ದೇ ಪೇಜು ನಮ್ದೇ ಹೆಸರು ಇಟ್ಕೊಂಡು ಪ್ರತಿ ವಿಡಿಯೋಸ್ ಮಾಡಿದ್ರೆ ನಾವು ಕಷ್ಟಪಟ್ಟಿದ್ದು ಬೆಲೆ ಇರುತ್ತಾ ಹೇಳಿ? ಯೋಚನೆ ಮಾಡಿ. ಪ್ರತಿ ಕಮೆಂಟ್ಸ್ಗಳಿಗೂ ಅವನು ಪಾಸಿಟಿವ್ ಕಮೆಂಟು, ನೀವು ನಿಮ್ಮಿಂದನೇ ಈ ಸಂತೋಷ ಬೆಳೀತಾ ಇರೋದು, ನಿಮ್ಮಿಂದನೇ ಈ ಸಂತೋಷ, ನಿಮ್ಗೋಸ್ಕರನೇ ಈ ಸಂತೋಷ ಅಂತ ಕಮೆಂಟ್ ಹಾಕ್ತಾನೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟನೇ, ತುಕ್ಕು ಮಕ್ಕು ಅಂತ ಯೂಟ್ಯೂಬ್ ಚಾನಲ್ಲು ಅದು ನಂದು. ತುಕಾಲಿ ಸಂತೋಷ್ ಅಂತ ಯಾವುದೇ ಒಂದು ಫೇಕ್ ಪೇಜ್ಗಳಿಂದ ನನ್ನ ಒಂದು ಅಪ್ಡೇಟ್ಸ್ ಬಂದರೆ ಅದು ನಂದಲ್ಲ. ನನ್ನ ಅಪ್ಡೇಟ್ಸ್ ಏನಿದ್ರು ನನ್ನ ಸ್ಟೇಟಸಲ್ಲಿ ಇರೋದು, ನನ್ನ ಮೊಬೈಲಲ್ಲಿ ಇರೋದು, ನನ್ನ ಯೂಟ್ಯೂಬ್ ಚಾನಲ್ ಇರೋದು ತುಕ್ಕು ಮಕ್ಕು ಅಂತ ಒಂದು ಯುನೀಕ್ ಆಗಿರಲಿ ಅಂದ್ಬಿಟ್ಟು ಹೆಸರಿಟ್ಟು ಮಾಡ್ತಾ ಇದೀವಿ. ತುಕಾಲಿ ಸಂತೋಷ್ ಅನ್ನೋದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ. ದಯವಿಟ್ಟು ಅದನ್ನ ಫಾಲೋ ಮಾಡಿಬಿಡ್ರಿ. ತುಕ್ಕು ಮಕ್ಕು ಅನ್ನೋ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ದಯವಿಟ್ಟು ನಾನು ಯಾವತ್ತೂ ಈ ಥರ ಬಂದು ಮಾತಾಡ್ದವನಲ್ಲ. ಬೇಜಾರಾಗುತ್ತೆ ನಮ್ಗೆ. ಯಾಕೆ ಅಂದರೆ ನೋಡಿ, ನಮ್ಮ ಹಿಂದೆ ಯಾರು ಇಲ್ಲ, ನಾನು ನನ್ನ ಹೆಂಡತಿ ಅಷ್ಟೇ ಇರೋದು ಇದರಲ್ಲಿ. ಇಲ್ಲ ನನ್ನ ಹೆಂಡತಿ ಕಷ್ಟ ಹೇಳ್ಕೋಬೇಕು, ಇಲ್ಲ ನನ್ನ ಹೆಂಡತಿ ನನಗೆ ಕಷ್ಟ ಹೇಳ್ಕೋಬೇಕು ಅಷ್ಟೇ. ಅದು ಬಿಟ್ರೆ ಈಗ ನಮ್ದೇ ಒಂದು ಯೂಟ್ಯೂಬ್ ಚಾನಲ್ ಮುಂದೆ ನಿಮ್ಗೆ ಹೇಳ್ಕೋಬೇಕಷ್ಟೇ. ಇದನ್ನು ಉದ್ದೇಶಪೂರ್ವಕವಾಗಿ ನಮ್ಮ ತಾಯಣೆ ಮಾಡಿಲ್ಲ, ನಾನು ಮಾಡಿರೋದು. ದಯವಿಟ್ಟು ಈ ಥರ ಮಾಡಬೇಡಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಮಾಡಬೇಡಿ ಪ್ಲೀಸ್. ನಾವು ಏನಾದರೂ ಮಾಡ್ತೀವಿ. ಯಾರ್ಯಾರೋ 1 ಲಕ್ಷ 2 ಲಕ್ಷ 3 ಲಕ್ಷ 1 ಮಿಲಿಯನ್ ಫಾಲೋವರ್ಸ್ ಗಂಟ್ಲೆ ಇದ್ದಾರೆ ಅಲ್ವಾ? ಅವ್ರ ಥರ ನಾವಾಗಬಾರ್ದಾ? 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ವರೆಗೂ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಇವಾಗ ಒಂದು 10,000 11,000 ಆಗಿದ್ದಾರೆ. ನಾವು ಏನಾದರೂ ಒಂದು ಮಾಡಿ ನಾವು ಒಂದು ನೆಲೆ ಆಗೋಣ ಯೂಟ್ಯೂಬ್ನಲ್ಲಿ ಅಂತ ಅಷ್ಟೇ. ತುಂಬಾ ಕೆಲಸ ಮಾಡಿದ್ವಿ, ಟೆಲಿವಿಷನಲ್ಲಿ ಕೆಲಸ ಮಾಡಿದ್ದೀವಿ, ಟೆಕ್ನಿಷಿಯನ್ ಕೆಲಸ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅಟ್ಲೀಸ್ಟ್ ನಮ್ದು ಒಂದಷ್ಟು ಐಡಿಯಾಸು ನಮ್ಮ ಚಾನಲ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ದಯವಿಟ್ಟು ಈ ಥರ ಕೇಳಕ್ಕೆ ತಮ್ಗೆಲ್ಲರಿಗೂ ಬೇಜಾರಾಗಿದ್ರೆ ಸಾರಿ. ನನಗೇನೆ ನಾನು ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಅಟ್ಲೀಸ್ಟ್ ಹೇಳಿದ್ದೀನಿ. ದಯವಿಟ್ಟು ಸಾರಿ. ಅದು ಯಾರು ತುಕಾಲಿ ಸಂತೋಷ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ಯಾ ಅಪ್ಪ ಪುಣ್ಯಾತ್ಮ, ನಿನ್ ದಮ್ಮೆ ಅಂತೀನಿ ಡಿಲೀಟ್ ಮಾಡು. ನಾನು ಏನು ಮಾಡಬೇಕು ಅನ್ನೋದು ನನಗೆ ಮರ್ತೋಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೋಬೇಕಾ? ನಿನ್ ಕೈ ಮುಗಿತೀನಪ್ಪ, ಅದನ್ನ ಡಿಲೀಟ್ ಮಾಡಯ್ಯ ಚಾನಲ್ನ, ತುಕಾಲಿ ಸಂತೋಷ್ ಅನ್ನೋದನ್ನ. ತುಕಾಲಿ ಸಂತೋಷ್ ಅಂತ ಹಾಕೊಂಡು ಬೇರೆ ವಿಡಿಯೋಸ್ ಏನಾದ್ರು ಮಾಡ್ತಾ ಇದ್ಯಾ? ಅದು ಇಲ್ಲ. ನಾನು ಏನ್ ಅಪ್ಲೋಡ್ ಮಾಡ್ತೀನಿ ಸಂಜೆ ಹೊತ್ತಿಗೆ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ಯಾ? ಅಟ್ಲೀಸ್ಟ್ ನಿಂದೇನಾದ್ರು ಒಂದು ಮಾಡಿದ್ರು ಬಿಡೋ, ನನ್ನ ಹೆಸರು ಹೇಳ್ಕೊಂಡು ಮಾಡ್ತಾನೆ ಅಂತ ಬಿಟ್ಬಿಡ್ಬೋದಾಯ್ತು. ನಾನೂ ಅಪ್ಲೋಡ್ ಮಾಡಿ ನೀನೂ ಅಪ್ಲೋಡ್ ಮಾಡಿ ಏನಪ್ಪ ಸಿಗುತ್ತೆ ಪ್ರಯೋಜನ? ಇದರಲ್ಲಿ ಏನ್ ಸಿಗುತ್ತೆ ಹೇಳು? ನಾನು ನನ್ನ ಹೆಂಡತಿ ಏನಾದ್ರು ಮಾತಾಡಿದ್ರೆ ಇಮಿಡಿಯೇಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ರೆ ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಮಾತನಾಡಿದ್ದಾಳೆ ಅನ್ನೋದು ನೀನೇ ಹಾಕ್ಬಿಡ್ತೀಯ. ನಿನ್ ಕೈ ಮುಗಿತೀನಿ, ನನಗೆ ನಿನ್ ಮೇಲೆ ಕೋಪ ಇಲ್ಲ. ದಯವಿಟ್ಟು ಅನ್ನ ಹುಟ್ಟಿಸ್ಕೊಳಕ್ಕೆ, ಅನ್ನ ತಿನ್ನಕ್ಕೆ ಬೇರೆ ದಾರಿ ಇದೆ. ದಯವಿಟ್ಟು ನಾನು ಕೇಳೋದಿಷ್ಟೇನೆ, ಅರ್ಥ ಆಯ್ತಾ? ನಮ್ಮನ್ನದ ಮೇಲೆ ಕಲ್ಲಾಕ್ಬಿಡಪ್ಪ ಪ್ಲೀಸ್. ನಾವೇನೇನೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡೋಕೆ ತುಂಬಾ ಕಷ್ಟಪಟ್ಟು ಮಾಡಿರ್ತೀವಿ. ನಿಂದಮ್ಮ ಅಂತೀನಿ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಬೇಜಾರಾಗುತ್ತೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ತುಕ್ಕು ಮಕ್ಕು ಅಂತ. ದಯವಿಟ್ಟು ಇದನ್ನ ಫಾಲೋ ಮಾಡಿ, ಇದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು. ನಾನು ಯಾವಾಗಲೂ ನಿಮ್ಮನ್ನು ನಗಿಸ್ತಾ ಇರ್ತೀನಿ. ಖುಷಿಯಾಗಿರ್ಬೇಕು, ನೀವು ಆರೋಗ್ಯವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾನು ಯಾವಾಗ್ಲೂ ನೋವುಗಳನ್ನ ಹೇಳ್ಕೊಳ್ಳೋನಲ್ಲ, ನಗ್ಸೋನು. ನೋವುಗಳು ನನಗಿರಲಿ, ನಗು ನಿಮಗಿರ್ಲಿ ಅಂತ ಬದುಕ್ತಾ ಇರೋ ನಾನು. ಯಾರು ಹೆಂಗೋ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿರೋದೇ ಹಂಗೇನೆ. ನಾನು ಇದುವರೆಗೂ ಯಾವುದೇ ಒಂದು ವಿಷಯನ ನಾನು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಮಾತಾಡ್ದವನಲ್ಲ. ಬೇಜಾರಾಗುತ್ತೆ. ನಮ್ಮದೇ ಒಂದು ನಾವೇನೋ ಒಂದು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ, ಅದು ಈ ಥರ ಆದಾಗ ಇರಲಿ, ಬೇಜಾರು ಮಾಡ್ಕೊಳ್ಳೋದು ಬೇಡ. ಈ ಥರ ಬತ್ತಾ ಇರಬೇಕು ಮನುಷ್ಯನಿಗೆ. ಅಡೆತಡೆಗಳು ಇದ್ರೇನೆ ಮನುಷ್ಯ ಕುಗ್ಗದೆ ಹಿಗ್ಗದೆ ಬೆಳೆಯೋದಕ್ಕೆ ಸಾಧ್ಯ. ಬರಲಿ, ಅದೆಷ್ಟು ಬರುತ್ತೋ ಬರಲಿ. ಥ್ಯಾಂಕ್ ಯು.
ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಯಾವಾಗಲೂ ಈ ತುಕಾಲಿ ಸಂತು ನಿಮ್ಮನ್ನ ನಗಿಸ್ತಾ ಇರ್ತಾನೆ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್, ಥ್ಯಾಂಕ್ ಯು.